ನಮಸ್ಕಾರ, ನೋಡ್ತಾ ಇದ್ರ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ದಕ್ಷಿಣ ಭಾರತದ ಮತ್ತೊಂದು ಸ್ಟಾರ್ ಜೋಡಿ ಹಸಿಮಣೆ ಏರ್ತಾ ಇದೆ. ಅದು ಬೇರಾರೂ ಅಲ್ಲ, ನಮ್ಮ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಮತ್ತು ಟಾಲಿವುಡ್ನ ಸ್ಟಾರ್ ನಟ ವಿಜಯ್ ದೇವರಕೊಂಡ. 2018ರಲ್ಲಿ ರಿಲೀಸ್ ಆಗಿದ್ದ ಗೀತಾ ಗೋವಿಂದಂ ಸಿನಿಮಾದಲ್ಲಿ ಇಬ್ರು ಜೊತೆಯಾಗಿ ನಟಿಸಿದ್ರು. ಅಲ್ಲಿಯೇ ಇಬ್ಬರಿಗೂ ಪ್ರೇಮಾಂಕುರವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ವಿಜಯ್ ದೇವರಕೊಂಡ ಆಗ್ಲಿ ರಶ್ಮಿಕಾ ಆಗ್ಲಿ ಯಾವತ್ತೂ ತಾವು ಪ್ರೇಮಿಗಳು ಅನ್ನೋದನ್ನ ಎಲ್ಲಿಯೂ ರಿವೀಲ್ ಮಾಡಿರಲಿಲ್ಲ. ಆದ್ರೆ ಇಬ್ಬರು ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರೋ ಗುಸುಗುಸು ಸುದ್ದಿ ಮಾತ್ರ ಕೇಳಿ ಬರ್ತಾನೆ ಇತ್ತು. ಇದೀಗ ಅವರಿಬ್ಬರಿಗೂ ಪ್ರೀತಿ ಇತ್ತು ಅನ್ನೋದು ಸತ್ಯವಾಗಿದೆ. ಹಾಗೆ ಇಬ್ರು ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರದಲ್ಲಿ ಅದ್ದೂರಿ ಕಲ್ಯಾಣಕ್ಕೆ ಸಿದ್ಧರಾಗಿದ್ದಾರೆ. ಉದಯಪುರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರೋ ಐಟಿಸಿ ಅನ್ನೋ ಹೋಟೆಲ್ನಲ್ಲಿ ಮದುವೆ ನಡೀತಾ ಇದೆ. ಇವತ್ತು ಸಂಜೆಯಿಂದಲೇ ಮೆಹಂದಿ ಶಾಸ್ತ್ರ ನಡೀತಾ ಇದ್ದು, ಫೆಬ್ರವರಿ 25ಕ್ಕೆ ಅಂದ್ರೆ ನಾಳೆ ಹಳದಿ ಶಾಸ್ತ್ರ, ಫೆಬ್ರವರಿ 26ಕ್ಕೆ ಮದುವೆ, ಮಾರ್ಚ್ 6ಕ್ಕೆ ಹೈದರಾಬಾದ್ನಲ್ಲಿ ರಿಸೆಪ್ಷನ್ ನಡೆಯಲಿದೆ. ಈಗಾಗಲೇ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಗಿರೋ ಹಿನ್ನೆಲೆಯಲ್ಲಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಕುಟುಂಬಸ್ಥರು, ಆಪ್ತರು ಹೋಟೆಲ್ಗೆ ಆಗಮಿಸಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾ ಸ್ಟಾರ್ಗಳ ಮದುವೆ, ಸೆಲೆಬ್ರಿಟಿಗಳ ವಿವಾಹ ಅಂದ್ರೆ ತೀರಾ ಖಾಸಗಿ ಕಾರ್ಯಕ್ರಮವಾಗಿ ನಡೆಯುತ್ತೆ. ಅಲ್ಲಿ ಕೆಲವು ಆಯ್ದ ಸೆಲೆಬ್ರಿಟಿಗಳಿಗೆ ಮಾತ್ರ ಆಹ್ವಾನ ಇರುತ್ತೆ. ಅಪ್ಪಿತಪ್ಪಿಯೂ ಜನಸಾಮಾನ್ಯರಿಗೆ ಯಾವುದೇ ಕಾರಣಕ್ಕೂ ಆಹ್ವಾನ ಇರೋದಿಲ್ಲ. ಅದು ರಶ್ಮಿಕಾ ವಿಜಯ್ ದೇವರಕೊಂಡ ಮದುವೆಯಲ್ಲೂ ಕೂಡ ಕಾಣಿಸ್ತಾ ಇದೆ. ಹೌದು, ಸದ್ಯಕ್ಕೆ ಹೊರಬರ್ತಾ ಇರೋ ಮಾಹಿತಿ ಪ್ರಕಾರ ಮದುವೆಗೆ ಕೇವಲ 100 ಜನರಿಗೆ ಮಾತ್ರ ಆಹ್ವಾನ ನೀಡಲಾಗಿದೆ ಅಂತೆ. ಅದರಲ್ಲಿ 50 ಜನ ರಶ್ಮಿಕಾ ಮಂದಣ್ಣ ಮತ್ತು 50 ಜನ ವಿಜಯ್ ದೇವರಕೊಂಡ ಕುಟುಂಬಸ್ಥರಾಗಿರ್ತಾರೆ. ಉಳಿದ 50 ಮಂದಿ ರಶ್ಮಿಕಾ ಮತ್ತು ವಿಜಯ್ಗೆ ಆಪ್ತರಾಗಿರುವಂತಹ ಸಿನಿಮಾ ಇಂಡಸ್ಟ್ರಿಯವರು ಅಂತ ಹೇಳಲಾಗ್ತಾ ಇದೆ. ಕನ್ನಡ ಸಿನಿ ಇಂಡಸ್ಟ್ರಿ ಮೂಲಕ ಬೆಳ್ಳಿ ತೆರೆಗೆ ಕಾಲಿಟ್ಟ ರಶ್ಮಿಕಾ ಮಂದಣ್ಣ ಇವತ್ತು ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಮತ್ತು ಕನ್ನಡದಲ್ಲಿಯೂ ಕೂಡ ಸ್ಟಾರ್ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಆಕೆ ಅಭಿನಯಿಸಿದ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿವೆ. ಹಾಗೆ ವಿಜಯ್ ದೇವರಕೊಂಡಗೂ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಇದೆ. ಆದರೂ ಯಾವುದೇ ಎರಡು ಟಾಪ್ ಸೆಲೆಬ್ರಿಟಿಗಳು ಮದುವೆ ಆಗ್ತಾ ಇದ್ದಾರೆ ಅಂದ್ರೆ ಅಭಿಮಾನಿಗಳಲ್ಲಿ ಸಹಜವಾಗಿ ಒಂದು ಕುತೂಹಲ ಹುಟ್ಟಿಕೊಳ್ಳುತ್ತೆ. ಅದೇನಂದ್ರೆ ಯಾರು ಇವರಿಬ್ಬರಲ್ಲಿ ಪಾಪ್ಯುಲರ್ ಆಗಿರ್ತಾರೆ, ಯಾರಿಗೆ ಜಾಸ್ತಿ ಸಂಭಾವನೆ ಇದೆ, ಯಾರು ಜಾಸ್ತಿ ಶ್ರೀಮಂತರು ಅನ್ನೋದು. ಈ ನಿಟ್ಟಿನಲ್ಲಿ ಅದ್ ಹೇಗೆ ಅಳೆದು ತೂಗಿ ನೋಡ್ತಾ ಹೋದ್ರೂ ಕೂಡ ವಿಜಯ್ಗಿಂತ ರಶ್ಮಿಕಾನೇ ಸಿರಿವಂತೆಯಂತೆ. ಎಲ್ಲರಲ್ಲೂ ಕೂಡ ಟಾಪ್ ಅನ್ನೋದು ಕನ್ಫರ್ಮ್ ಆಗಿದೆ. ವಿಜಯ್ ದೇವರಕೊಂಡಗೆ ಈಗ 36 ವರ್ಷ, ಕೊಡಗಿನ ಬೆಡಗಿಗೆ 29 ವರ್ಷ. ಇಬ್ಬರಿಗೂ ಕೂಡ ಸುಮಾರು 7 ವರ್ಷದ ವ್ಯತ್ಯಾಸ ಇದೆ. ಹಾಗೆ ಸಿನಿಮಾ ಕ್ಷೇತ್ರಕ್ಕೆ ಮೊದಲು ಕಾಲಿಟ್ಟವರು ಯಾರು ಅಂತ ನೋಡ್ತಾ ಹೋದ್ರೂ ಕೂಡ ವಿಜಯ್ ಸೀನಿಯರ್ ಆಗಿ ಕಾಣಿಸ್ತಿದ್ದಾರೆ. ಹೌದು, ಕನ್ನಡತಿ ರಶ್ಮಿಕಾ 2016ರಲ್ಲಿ ಬಿಡುಗಡೆಯಾದ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಬೆಳ್ಳಿ ತೆರೆಗೆ ಎಂಟ್ರಿ ಕೊಡ್ತಾಳೆ. ಅಲ್ಲಿಂದ ಇಲ್ಲಿವರೆಗೂ ಆಕೆ ತಿರುಗಿ ನೋಡಿದ್ದು ಇಲ್ವೇ ಇಲ್ಲ. ಕನ್ನಡದಿಂದ ಟಾಲಿವುಡ್ಗೆ ಜಂಪ್ ಆಗ್ತಾಳೆ. ಅಲ್ಲಿ ಮಹೇಶ್ ಬಾಬು, ಅಲ್ಲು ಅರ್ಜುನ್ ಸೇರಿದಂತೆ ಟಾಪ್ ಹೀರೋಗಳ ಜೊತೆ ಅಭಿನಯಿಸುವ ಅವಕಾಶ ಸಿಗತ್ತೆ. ಹಾಗೆ ತಮಿಳು, ಹಿಂದಿಯಲ್ಲೂ ಕೂಡ ಟಾಪ್ ಹೀರೋಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಳ್ತಾರೆ ರಶ್ಮಿಕಾ. ಹೀಗಾಗಿ ಇವತ್ತಿಗೂ ಭಾರತದ ಟಾಪ್ ಹೀರೋಯಿನ್ಗಳ ಲಿಸ್ಟ್ ಓಪನ್ ಮಾಡಿದ್ರೆ ಮೊದಲು ಕಾಣಿಸೋದು ರಶ್ಮಿಕಾ ಹೆಸರು. ಇನ್ನು ವಿಜಯ್ ದೇವರಕೊಂಡ 2011ರಲ್ಲಿ ತೆಲುಗು ಸಿನಿಮಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರು. ದೊಡ್ಡ ಮಟ್ಟದ ಗೆಲುವು ಸಿಕ್ಕಿದ್ದು 2017ರಲ್ಲಿ ತೆರೆ ಕಂಡ ಅರ್ಜುನ್ ರೆಡ್ಡಿ ಸಿನಿಮಾದ ಮೂಲಕ. ಆಮೇಲೆ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಹಿಟ್ ಆಗಿವೆ. ಆದರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹಿಟ್ ಸಿಕ್ಕಿಲ್ಲ. ಹೀಗಾಗಿ ಯಾವುದೇ ದೃಷ್ಟಿಕೋನದಲ್ಲಿ ಅಳೆದು ತೂಗಿ ನೋಡಿದ್ರೂ ಕೂಡ ಕೊಡಗಿನ ಬೆಡಗಿಯೇ ಸಿರಿವಂತೆ. ಇತ್ತೀಚಿನ ವರ್ಷಗಳಲ್ಲಿ ವಿಜಯ್ ದೇವರಕೊಂಡ ಪ್ರತಿಯೊಂದು ಸಿನಿಮಾಗೂ ಕೂಡ 12 ಕೋಟಿಗೂ ಅಧಿಕ ಸಂಭಾವನೆ ಪಡೆದಿದ್ದಾರೆ. ಹಾಗೆ ರಶ್ಮಿಕಾ ಮಂದಣ್ಣ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾ ಒಂದಕ್ಕೆ ಕನಿಷ್ಠ ಅಂದ್ರೂ ಕೂಡ 10 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ. ಇನ್ನು ಆಸ್ತಿಯ ವಿಚಾರಕ್ಕೆ ಬರೋದಾದ್ರೆ ರಶ್ಮಿಕಾ ಮಂದಣ್ಣ ಆಸ್ತಿ ಅಂದಾಜು 65 ಕೋಟಿಯಿಂದ 80 ಕೋಟಿ ಅಂತ ಹೇಳಲಾಗ್ತಾ ಇದೆ. ಹಾಗೆ ವಿಜಯ್ ದೇವರಕೊಂಡ ಆಸ್ತಿ ಅಂದಾಜು 55 ಕೋಟಿಯಿಂದ 70 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಅರೆ, ಸಂಭಾವನೆ ಜಾಸ್ತಿ ಪಡೆಯೋದು ವಿಜಯ್, ಆದ್ರೆ ಆಸ್ತಿ ಮಾತ್ರ ರಶ್ಮಿಕಾದು ಜಾಸ್ತಿ ಯಾಕೆ ಅನ್ನೋ ಪ್ರಶ್ನೆ ನಿಮಗೆ ಬಂದಿರಬಹುದು. ವಿಷಯ ಏನು ಅಂದ್ರೆ ವಿಜಯ್ ವರ್ಷಕ್ಕೆ 1-2 ಸಿನಿಮಾ ಮಾಡ್ತಾರಷ್ಟೇ. ಆದ್ರೆ ರಶ್ಮಿಕಾ ಮಂದಣ್ಣ ಅಭಿನಯದ ಸಿನಿಮಾಗಳು ವರ್ಷಕ್ಕೆ 5-6 ರಿಲೀಸ್ ಆಗ್ತಾವೆ. ಹೀಗಾಗಿ ಯಾವುದೇ ದೃಷ್ಟಿಕೋನದಲ್ಲಿ ನೋಡ್ತಾ ಹೋದ್ರೂ ಕೂಡ ಕೊಡಗಿನ ಬೆಡಗಿಯೇ ಸಿರಿವಂತೆ. ವಿಜಯ್ ದೇವರಕೊಂಡ ಸಿನಿಮಾ ಇಂಡಸ್ಟ್ರಿಗೆ ಸೀನಿಯರ್ ಆಗಿರಬಹುದು, ಆದ್ರೆ ದೊಡ್ಡ
ದೊಡ್ಡ ಸೂಪರ್ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡ್ತಾ ಇರೋದು ರಶ್ಮಿಕಾ ಮಂದಣ್ಣ. ಆಕೆಗೆ ಸ್ಯಾಂಡಲ್ವುಡ್ನಿಂದ ಹಿಡಿದು ಬಾಲಿವುಡ್ವರೆಗೂ ಕೂಡ ಭಾರಿ ಬೇಡಿಕೆ ಇದೆ. ಹೀಗಾಗಿ ಸಂಪಾದನೆಯಲ್ಲಿ ರಶ್ಮಿಕಾನೇ ವಿಜಯ್ಗಿಂತ 10 ಹೆಜ್ಜೆ ಮುಂದಿದ್ದಾಳೆ. ಒಟ್ನಲ್ಲಿ ಸಿರಿತನ ಮುಖ್ಯ ಅಲ್ಲ, ಸಂಬಂಧ ಮುಖ್ಯ. ಸೊ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡಗೂ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.